ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರೇಗೌಡ. ಈ ವಿಡಿಯೋದಲ್ಲಿ ನಾನು ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ PGCET 2024 ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ಸ್ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ವಿವರವನ್ನು ಕೊಡ್ತೀನಿ. ಸೊ ಅದಕ್ಕೂ ಮೊದಲೇ ನೀವೇನಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ನನ್ನ ಎಲ್ಲ ವೀಡಿಯೋಸ್ ಇಮ್ಮಿಡಿಯೇಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ನೋಡಬೇಕಾಗತ್ತೆ. ನೀವು ಕಂಪ್ಲೀಟ್ ನೋಡಾದಮೇಲೆ ನಿಮ್ಗೇನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ತೀನಿ. ಓಕೆ, ಈ KA ಕಡೆಯಿಂದ PGCET 2024 ಬಗ್ಗೆ ಏನಪ್ಪ ಲೇಟೆಸ್ಟ್ ಅಪ್ಡೇಟ್ಸ್ ಅಂದರೆ, ಸೊ ನೀವು ಈಗ ಆಲ್ರೆಡಿ PGCET 2024ಗೆ ಅಪ್ಲಿಕೇಶನ್ ಹಾಕಿರೋದ್ರಿಂದ ನೀವು ಇನ್ನೂ ಏನಾದರೂ ಫೀಸ್ ಪೇಮೆಂಟ್ ಮಾಡಿಲ್ಲ ಅಂದರೆ ಮತ್ತು ಎಕ್ಸಾಮಿನೇಷನ್ ಸೆಂಟ್ರನ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ, ಜೊತೆಗೆ ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಡೀಟೇಲ್ಸನ್ನು ಬದಲಾಯಿಸಬೇಕು, ಅಪ್ಡೇಟ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಈಗ ಆಪ್ಷನ್ನ ಬಿಟ್ಟಿದ್ದಾರೆ. ಸೊ ಅವೆಲ್ಲ ಅಪ್ಡೇಟ್ಸ್ಗೆ ಲಾಸ್ಟ್ ಡೇಟ್ ಬಂದು 24/6/2024 ಈವ್ನಿಂಗ್ 6 PM. ಓಕೆ, ಈ 24th of June 2024 ಈವ್ನಿಂಗ್ 6 PM ಒಳಗಡೆ ನೀವು ಇವೆಲ್ಲ ಡೀಟೇಲ್ಸನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲ ಡೀಟೇಲ್ಸನ್ನ ಅಪ್ಡೇಟ್ ಮಾಡೋದಕ್ಕೆ ಈಗ ಆಲ್ರೆಡಿ KA ವೆಬ್ಸೈಟಲ್ಲಿ ನಿಮಗೆ ಲಿಂಕನ್ನು ಬಿಟ್ಟಿದ್ದಾನೆ. ಆ ಲಿಂಕನ್ನು ನಿಮಗೆ ತೋರಿಸ್ತೀನಿ ನಾನು. ಹಾಗಾದರೆ ಈ ಎಲ್ಲ ಅಪ್ಡೇಟ್ಸನ್ನು ಮಾಡೋದಕ್ಕೆ ಲಿಂಕ್ ಎಲ್ಲಿ ಸಿಗುತ್ತೆ? ಆ ಲಿಂಕನ್ನು ನೋಡೋದಾದರೆ ನೀವು KA ವೆಬ್ಸೈಟ್ಗೆ ಹೋದರೆ, ಓಕೆ, ನೀವು kea.kr.nic.in ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಿಮಗೆ ಇಲ್ಲಿ ಪ್ರವೇಶ ಅಂತ ಇರುತ್ತೆ, ಎಂಟ್ರೆನ್ಸು. ಆ ಎಂಟ್ರೆನ್ಸನ್ನ ಚೂಸ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ PGCET 2024 MBA MCA MTech MArch ಅಂತ ಇದೆ. ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ನೋಡ್ಬೋದು ನೀವು PGCET 2024 ಆನ್ಲೈನ್ ಅರ್ಜಿ ತಿದ್ದುಪಡಿ ಲಿಂಕ್ ಅಂತಿದೆ. ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ PGCET MCA MBA MTech ಆ್ಯಂಡ್ MArch ಅಂತಿದೆ. ಸೊ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಕೆಳಗಿನ ಪ್ರಮಾಣ ಪತ್ರಗಳೊಂದಿಗೆ ಸಿದ್ಧರಾಗಿರಿ. ಮೀನ್ಸ್ ಯು ಶುಡ್ ರೆಡಿ ವಿತ್ ದೀಸ್ ಡಾಕ್ಯುಮೆಂಟ್ಸ್. ಏನು ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ, ಏನೇನು ರೆಡಿ ಇರಬೇಕು. ಈಗ ಆಲ್ರೆಡಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿರ್ತೀರಿ. ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸಲ್ಲಿ ಏನಾದ್ರು ತಿದ್ದುಪಡಿ ಮಾಡಬೇಕು ಅಂದರೆ, ಅಪ್ಡೇಟ್ಸ್ ಮಾಡಬೇಕು ಅಂದರೆ ಈ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಪ್ಡೇಟ್ ಮಾಡಬೇಕು, ಎಲ್ಲ ಡಾಕ್ಯುಮೆಂಟ್ಸ್ನೂ ರೆಡಿ ಇಟ್ಕೊಂಡು ಇರಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತಿರುತ್ತೆ. ಸೊ ಅದರ ಮೇಲೆ ನಿಮಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೇಳುತ್ತೆ. ಆ ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಿ ಸೊ ಫೀಸ್ ಪೇಮೆಂಟ್ ಆಗಲಿ, ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡೋದಾಗಲಿ, ಜೊತೆಗೆ ಏನಾದರೂ ಅಪ್ಲಿಕೇಶನಲ್ಲಿ ಹಾಕಿರುವಂಥ ಡೀಟೇಲ್ಸನ್ನು ಅಪ್ಡೇಟ್ ಮಾಡೋದಾಗಲಿ ಮಾಡ್ಬೋದಾಗಿದೆ. ಸೊ ಇದೇ ರೀತಿ ನಿಮ್ಮ MBA MCA MTech ಆಗ್ಬೋದು, ಈ PGCET 2024 ಬಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ ಬಂದರೆ ಎಲ್ಲ ಅಪ್ಡೇಟ್ಸನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.